ಹೇಗೆ ಬೆಣ್ಣೆ ಹಾಕಿದ್ದಾರೆ ಅಂತ ನೋಡಿ, ಫುಲ್ಲು ಸುರಿಸ್ತಾರೆ. ಹಾಗೆ ಕ್ರೀಮೆಲ್ಲ ಹಾಕಿದ ಕೂಡಲೇ ಮಲಾಯಿ ಚಿಕನ್ ಥರ ಆಗೋಗುತ್ತೆ ಇದಂತೂ ನೋಡೋಕ್ಕೆ. ಈ ಬಿರಿಯಾನಿ ಅಂತೂ ಲಾಸ್ಟ್ ಒಂದು ವೀಡಿಯೋಲ್ಲೇ ತಿಂದಿದ್ದೀನಿ, ಒಂಥರ ಪ್ಲಾಸ್ಟಿಕ್ ರೈಸ್ ಇದ್ದಂಗೆ ಇರುತ್ತೆ. ಇದಂತೂ ಫ್ಲೇವರ್ ನನಗೆ ಲೈಟಾಗಿ. ಬೆಳಗ್ಗೆ ಮಧ್ಯಾಹ್ನ ನೈಟು ನೀವು ಯಾವಾಗಾದರೂ ಬನ್ನಿ, ಈ ಸಂಜೆ ಊಟದ ಟೈಮ್ ಅಂತ ಬರುತ್ತಲ್ಲ, ಆ ಟೈಮಲ್ಲಿ ಹೋಟ್ಲು ಮುಂದೆ ಜನ ಸಿಕ್ಕಾಪಟ್ಟೆ ಕುತ್ಕೊಬಿಟ್ಟಿರ್ತಾರೆ. ಯಾಕಂದರೆ ಊಟಕ್ಕೆಲ್ಲ ಕಷ್ಟಪಡೋರಿಗೆ ಫ್ರೀ ಊಟನ ಸರ್ವ್ ಮಾಡ್ಕೊಂಡು ಬರ್ತಾರೆ. ಒಂಥರ ಬೆಸ್ಟ್ ಕಾನ್ಸೆಪ್ಟ್ ಅಂತ ಹೇಳ್ತೀನಿ. ಓ ಮೈ ಗಾಡ್. ನಮಸ್ಕಾರ, ನಾನು ಶಬರೀಶ್, ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಡೆಲ್ಲಿ ಗೈಸ್. ಸಂಜೆ ಸ್ಟ್ರೀಟ್ ಫುಡ್ಸ್ ಟ್ರೈ ಮಾಡೋಣ ಅಂತ ಬಂದಿನಿ. ಯಾವ ಜಾಗ ಅಂದರೆ ಜಮಾ ಮಸೀದ್ ರೋಡು. ಸ್ಟ್ರೀಟ್ ಫುಡ್ಸ್ಗೆ ಸಿಗಾಡು ಫೇಮಸ್ಸು. ಇನ್ನೊಂದು ಜಾಗ ಹುಡುಕಿದ್ದೀವಿ. ಯಾವ ಜಾಗ ಅಂದರೆ ಅಸ್ಲಾಂ ಚಿಕನ್ ಗೈಸ್. 25 ವರ್ಷ ಹಳೆಯ ಜಾಗ. ಮೇಯ್ನ್ ಆಗಿ ಅವರ ಬಟರ್ ಚಿಕನ್ಗೆ ಲೋಕಲಿ ಸಿಗಾಡೆ ಪಾಪ್ಯುಲರ್. ಯಾಕಂದರೆ ಕ್ಲೀನಾಗಿ ಅದನ್ನು ಬ್ಯಾಬಿಕ್ಯೂ ಟೈಪಲ್ಲಿ ಇಲ್ಲಿ ಮಾಡಿಬಿಟ್ಟು ಅದಕ್ಕೆ ಕ್ರೀಮಲ್ಲಿ ಹಾಕ್ಬಿಟ್ಟು ಬಟರ್ನ ಹಾಕಲ್ಲ, ಸುರಿತಾರೆ. ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕೊಡುವಂಥ ಒಂದು ಐಟಮು ಬಟರ್ ಚಿಕನ್ಗೋಸ್ಕರನೇ ಸಿಗಾಬಳೆ ಫೇಮಸ್ಸು ಈ ಜಾಗ. ಅದ್ರ ಜೊತೆಗೆ ರುಮಾಲಿ ರೊಟ್ಟಿ, ಮಟನ್ ಐಟಮ್ಸು, ಚಿಕನ್ ಬಿರಿಯಾನಿ ಪ್ರತಿಯೊಂದು ಸರ್ವ್ ಮಾಡಿಕೊಂಡು ಬರ್ತಿದ್ದಾರೆ. ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 12 ಗಂಟೆ ಗಂಟ ಸರ್ವ್ ಮಾಡಿಕೊಂಡು ಬರ್ತಿರುವಂಥ ಒಂದು ಸ್ಪಾಟು. ಸಂಜೆ ಟೈಮು, ಚಳಿ ವೆದರು, ಬಿಸಿ ಬಟರ್ ಚಿಕನ್ ಟ್ರೈ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ಕೊಡ್ತಾರೆ. ಲೈಕ್, ಶೇರ್, ಕಾಮೆಂಟ್ ಬರದೆ ಸಬ್ಸ್ಕ್ರೈಬ್ ಮಾಡಿ. ಗಾಯ್ಸ್, ಸ್ಟಾರ್ಟ್ ಬನ್ನಿ ಹೋಣ. ಮೇಲ್ ಬಂದು ಸೆಟ್ಲಾಗಾಯಿತು. ಕೆಳಗಡೆ ಕುಕ್ಕಿಂಗು, ಮೇಲ್ಗಡೆ ಸರ್ವಿಂಗು. ಆ್ಯಂಡ್ ಭಯ್ಯ ಸರ್, ಮೇಲ್ ऊपर ಡೈನಿಂಗ್ ಹಾಲ್ ऊपर ಸೇಮ್. ಮೇಲೂ ಕೂಡ ಡೈನಿಂಗ್ ಹಾಲ್ ಇದೆ, ಇಲ್ಲೂ ಕೂಡ ಡೈನಿಂಗ್ ಹಾಲ್ ಇದೆ. ಬಡಿ ಸ್ಪೇಸ್. ಮೇಲ್ಗಡೆ ದೊಡ್ಡ ಡೈನಿಂಗ್ ಹಾಲ್ನ ಕೊಟ್ಟಿದ್ದಾರೆ. ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್. ಸೂಪರ್. ಒಂದು ದೊಡ್ಡ ಡೈನಿಂಗ್ ಹಾಲ್ ಇದೆ. ಇಲ್ಲೊಂದು ಬ್ರಾಂಚ್ ಇದೆ, ಮುಂದ್ಗಡೆ ಒಂದು ಬ್ರಾಂಚಸ್, ಟೋಟಲ್ 2 ಬ್ರಾಂಚಸ್ ರನ್ ಮಾಡಿಕೊಂಡು ಬರ್ತಾ ಇದ್ದಾರೆ. ನಾವಿಲ್ಲಿ ಏನೇನು ಸೀರೀಸ್ ಮಾಡ್ಕೊಂಡು ಬರ್ತಿದ್ರು, ಬೇರೆ ಬ್ಲಾಗರ್ಸ್ ಆಲ್ರೆಡಿ ಮಾಡಿದ್ದಾರೆ, ಬೇರೆ ಲ್ಯಾಂಗ್ವೇಜ್ ಬ್ಲಾಗರ್ಸ್ ಮಾಡಿದ್ದಾರೆ. ಅದನ್ನೆಲ್ಲ ನೋಡಿದಾಗ ಫುಲ್ ಟೆಂಪ್ಟ್ ಆಗಿತ್ತು. ಆ್ಯಂಡ್ ನಾವು ವಿಷುವಲಿ ನಮ್ಮ ಕನ್ನಡ ಫುಡ್ ಕಮ್ಯುನಿಟಿಗೆ ತೋರಿಸ್ಬೇಕಂತ ಅಂದ್ಕೊಂಡಿದ್ದಕ್ಕೋಸ್ಕರ ಈ ಥರ ಒಂದು ಕಂಟೆಂಟ್ನೆಲ್ಲ ತೋರಿಸ್ತಾ ಇದ್ವಿ. ಆ್ಯಂಡ್ ಜಮಾ ಮಸೀದ್ ರೋಡಲ್ಲ, ಸೊ ನಿಮಗೆ ಗೊತ್ತಿರುತ್ತೆ ಯಾವ್ಯಾವ ಥರ ಫುಡ್ ಸಿಗುತ್ತೆ ಅಂತ. ಬಟ್ ನಾವು ಯಾವ್ಯಾವ ಜಾಗ ತೋರಿಸಿದ್ದೀವೋ ಟೇಸ್ಟ್ ವೈಸ್ ಆಗಲಿ, ಎಲ್ಲೆಲ್ಲಿ ಸರ್ವ್ ಮಾಡ್ತಾರೋ ಆ ಜಾಗ ಅಂತೂ ಕ್ಲೀನಾಗಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತೀನಿ. ನೀವು ಬಂದು ಟೇಸ್ಟ್ ಮಾಡಿ, ಇಷ್ಟ ಆಗಿಲ್ಲ ನೀವು ಆಮೇಲೆ ಕಮೆಂಟ್ ಹಾಕಿ, ಸುಮ್ಮನೆ ಕಮೆಂಟ್ ಹಾಕಿಬಿಡಿ. ಆ್ಯಂಡ್ ಈಗ ನಾವೇನೇನು ಆರ್ಡರ್ ಮಾಡೋಣ ಅಂದರೆ, ಈ ಜಾಗದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಅಸ್ಲಾಂ ಚಿಕನ್, ಬಟರ್ ಚಿಕನ್ನೇ ಸಿಕ್ಕಾಪಟ್ಟೆ ಫೇಮಸ್ ಗೈಸ. ಯಾಕಂದರೆ ಅದು ಹೇಳಿದ್ನಲ್ಲ, ಬ್ಯಾಬಿಕ್ಯೂ ಟೈಪಲ್ಲಿ ಮಾಡಿಬಿಟ್ಟು ಅದಕ್ಕೆ ಕ್ರೀಮ್ ಹಾಕಿ ನಂತರ ಸುರಿತಾರೆ. ಆ ಒಂದು ಶಾರ್ಟ್ ಹಾಕ್ತೀನಿ ನೋಡಿ, ಫುಲ್ ಸುರಿದ್ಬಿಟ್ಟು ಕೊಡುವಂಥದ್ದು. ಅದೊಂದು ಹಾಫ್ ತೊಗೊಳ್ಳೋಣ, ಯಾಕಂದರೆ ಇವತ್ತೇ ಕಂಟಿನ್ಯೂಸ್ ಶೂಟ್, ಒಂದು 3 ರಿಂದ 4 ಕಂಟಿನ್ಯೂಸ್ ಶೂಟ್ ನಾವು ಮಾಡ್ತಾಯಿದ್ದೀವಿ. ಹಾಫ್ ಬಟರ್ ಚಿಕನ್ ಹೇಳೋಣ, ಅದಾದಮೇಲೆ ಕಾಮನ್ ಆಗಿ ರುಮಾಲಿ ರೊಟ್ಟಿ. ರೈಸೇ ತಿಂದೆ ಇರೋಂಗೆ ಒಂದು ಫೀಲ್ ಹೊಡಿತಿದ್ದೆ ನನಗಂತೂ. ಇಲ್ಲಿ ಬಿರಿಯಾನಿ ಸಿಗುತ್ತೆ ಅಂತ ಹೇಳಿದ್ರು, ಸೊ ಬಿರಿಯಾನಿನೂ ತೊಗೊಂಡು ಹೇಗಿದೆ ಅಂತ ನೋಡೋಣ. ಆರ್ಡರ್ ಸರ್, ಆರ್ಡರ್ हाफ बटर चिकन, एक रुमाली रोटी, चिकन बिरयानी मिलेगा, हाफ चिकन बिरयानी है. हाँ बस ओके. ಆಮೇಲೆ ನಾರ್ಮಲಾಗಿ ನಿಮಗೆ ರುಮಾಲಿ ರೊಟ್ಟಿ ಸಿಗಲಿ, ಕಮೀರಿ ರೋಟಿ ಅಂತ ಸಿಗುತ್ತೆ. ಕಮೀರಿ ರೋಟಿ ನಾವು ಒಂದು ವೀಡಿಯೋ ನಿಮಗೆ ತೋರಿಸಿರ್ತೀನಿ ನೋಡಿ, ಯಾವ ಜಾಗ ಅದು, ಕರೀಮ್ಸ್ ಹೋಟೆಲಲ್ಲಿ ಕಮೀರಿ ರೋಟಿ ಅಂತ, ಅದು ಕೂಡ ಸಿಗುತ್ತಿಲ್ಲಿ. ಅದಾದಮೇಲೆ ನಾರ್ಮಲ್ ಕೂಲ್ ಡ್ರಿಂಕ್ಸು, ವೆಜ್ ಐಟಮ್ಸು, ಫಿಶ್ಶು, ಮಟನ್ ಖುರ್ಮಾ, ಮಟನ್ ನಹಾರಿ ಎಲ್ಲ ಟೇಸ್ಟ್ ಮಾಡೋದು, ಆ ಥರ ಐಟಮ್ಸ್ ಎಲ್ಲ ಸಿಗುತ್ತೆ. ಸೊ ಫುಡ್ ಬಲ್ಲಿ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಎಸ್, ನಾವು ಆರ್ಡರ್ ಮಾಡಿದ ಐಟಮ್ ಪ್ರತಿಯೊಂದು ಬಂದಾಗಿದೆ. ಈ ಒಂದು ಐಟಮೇ ನಾನು ಹೇಳಿದ್ದು ಅಸ್ಲಾಂ ಸ್ಪೆಷಲ್ ಬಟರ್ ಚಿಕನ್ ಅಂತ. ಹೇಗೆ ಬೆಣ್ಣೆ ಹಾಕಿದ್ದಾರೆ ಅಂತ ನೋಡಿ, ಫುಲ್ಲು ಸುರಿಸ್ತಾರೆ. ಹಾಗೆ ಕ್ರೀಮೆಲ್ಲ ಹಾಕಿದ ಕೂಡಲೇ ಮಲಾಯಿ ಚಿಕನ್ ಥರ ಆಗೋಗುತ್ತೆ ಇದಂತೂ ನೋಡೋಕ್ಕೆ. ಆ್ಯಂಡ್ ಇಲ್ಲಿ ನಾನು ಅದಕ್ಕೆ ರುಮಾಲಿ ರೊಟ್ಟಿ ತೊಗೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಎಲ್ಲೇ ಹೋದರೂ ಬಿರಿಯಾನಿ ಕೇಳಿದ್ರೆ ನೀವು ಮುಗ್ಲಾಯಿ ಸ್ಟೈಲ್ ಬಿರಿಯಾನಿ ಕೊಡ್ತಾರೆ, ಅದು ದಮ್ ಬಿರಿಯಾನಿ. ಹಾಫ್ ತೊಗೊಂಡಿದ್ದೀನಿ, ನೀವು ಇಬ್ಬರು ತಿನ್ಬೋದು. ಒಂದು ಒಳ್ಳೆ ಕ್ವಾಂಟಿಟಿ ಸಿಗುವಂಥ ಒಂದು ಬಿರಿಯಾನಿ ಅಂತಲೇ ಹೇಳ್ಬೋದು. ಈಗ ನಾವು ರುಮಾಲಿ ರೊಟ್ಟಿನ ಟೇಸ್ಟ್ ಮಾಡೋಣ. ಹಾಕ್ಕೊಂಡು ಓ ಮೈ ಗಾಡ್, ಯಾವ ಥರ ಇದೆ ಅಂತ ನೋಡಿ. ಇಲ್ಲೊಂದು ಫುಲ್ಲು ಯಪ್ಪ, ಇದು ಲೈಟಾಗಿ ನೀವು ಎಳ್ಕೊಳ್ಳಿ, ಅಲ್ಲೇ ನಿಮ್ಗೆ ಅರ್ಧ ಹೊಟ್ಟೆ ತುಂಬಿಬಿಡುತ್ತೆ. ಆ ಕ್ರೀಮಲ್ಲಿ ಹಾಕಿರ್ತಾರಲ್ಲ, ಬೆಣ್ಣೆ ಒಳಗಡೆ ಹೋಗ್ಬಿಟ್ಟಿದೆ ನೋಡಿ ಆ ಮಸಾಲವಂತೂ. ಲೈಟಾಗಿ ಹಂಗೆ ತೊಗೊಂಡು ಇದು ಹೇಗೆ ತಿಂತಾರಂತನೂ ಗೊತ್ತಿಲ್ಲ. ಇದು ಲಿಟ್ರಲಿ 1 ವಾರ ತಿನ್ನಿ, ಫಿಕ್ಸು ಹೋಗ್ಬಿಡ್ತೀವಿ. ಹಾಕ್ಕೊಂಡು ಚಿಕನ್ನ ತಗೊಂಡು ಒಂದು ಬೈಟ್.
ಓ ಮೈ ಗಾಡ್, ಆ ಬೆಣ್ಣೆ, ಆ ಮಸಾಲ ಎಷ್ಟು ಹೊಡೆಯುತ್ತೆ ಗೊತ್ತಾ, ಫುಲ್ ಆ್ಯಂಡ್ ಫುಲ್ ಸ್ಟ್ರಾಂಗ್ ಫ್ಲೇವರ್ ಅಂತಲೇ ಹೇಳ್ತೀನಿ. ಹೆವಿ 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 ಪಂಚ್ ಕೊಡುವಂಥ ಒಂದು ಇದು. ಲೈಟಾಗಿ ಮಸಾಲ ಹಾಕ್ಬಿಡು ಬ್ಯಾಬಿಕ್ಯೂ ಮಾಡ್ತಾರೆ, ಅಲ್ಲೇ ನಿಮಗೆ ಸ್ಮೋಕಿ ಕಾರ್ನರ್ಸ್ ಎಲ್ಲ ಹಾಕ್ಬಿಡುತ್ತೆ. ನಂತರ ಅದಾದಮೇಲೆ ಲೈಟಾಗಿ ಸ್ಪೈಸ್ನೆಸ್ಸು, ಕ್ರೀಮು ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಚಾಟ್ ಮಸಾಲೆ ಟೈಪಲ್ಲಿ ಇಟ್ಕೊಂಡಿದ್ದಾರೆ, ಅದನ್ನು ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ಬೆಣ್ಣೆ ಸುರಿಯೋದು. ಯಪ್ಪ ಹೆವಿ ಫ್ಲೇವರ್ ಅಂತಲೇ ಹೇಳ್ತೀನಿ. ಲಿಟ್ರಲಿ ಒಂದು ತಿಂದ್ರೇ ಮಕ್ಕಳಿರುತ್ತೆ ನನಗಂತೂ. ಬಟ್ ಟೇಸ್ಟು ಫ್ಲೇವರು ಒಂಥರ ಕ್ರೇಜಿ ಅಂತಲೇ ಹೇಳ್ಬಿಡ್ತೀನಿ. ಲೈಟಾಗಿ ನಿಮಗೆ ದಹಿ ತಿಂದರೆ ಯಾವ ಥರ ಒಂದು ಫ್ಲೇವರ್ ಬರುತ್ತೆ, ಲೈಟಲ್ಲಿ ಆ ಕ್ರೀಮ್ ಟೇಸ್ಟ್ ನಿಮ್ಗೆ ಯಾವ ಥರ ಗೊತ್ತಾಗ್ತದೆ, ಲೈಟಾಗಿ ಒಂದು ಹುಳಿ ಗೊತ್ತಾಗ್ತಿದೆ. ಬಟ್ ರುಮಾಲಿ ರೊಟ್ಟಿ ಜೊತೆ ಇದಕ್ಕೆ ಒಂಥರ ಮಜಾ ಇದೆ ಅಂತ ಹೇಳ್ತೀನಿ. ಇಲ್ಲಂತೂ ಈ ರೋಡಿಗೆ ಬಂದಾದ್ಮೇಲೆ ಬರೀ ಚಿಕನ್ 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 ತಿಂದು 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 ಹೆವಿ ಆಗ್ಬಿಡ್ತೀವಿ ಅನಿಸ್ತದೆ ನನಗಂತೂ. ಇದನ್ನು ತೊಗೊಂಡು ಆಲ್ಮೋಸ್ಟ್ ಒಂದು 2ರಿಂದ 3 ಹೋಟೆಲ್ ವೀಡಿಯೋ ಮಾಡಿ ಇವಾಗವರೆಗೂ. ಮೀಟು ಎ ಕ್ಲಾಸ್ ಮೀಟು, ಅದ್ಭುತವಾದಂಥ ಒಂದು ಮೀಟ್ ಅಂತ ಹೇಳ್ತೀನಿ. ಕಚ್ಚಬೇಕಾದ್ರೆ ಒಂದು ಸಾಫ್ಟ್ನೆಸ್ ಫೀಲ್ ಆಗ್ತೀರ, ಟೆಂಡರಿಯಾಗಿ ಮೀಟ್ ಫೀಲ್ ಆಗುತ್ತೆ. ಅದ್ಭುತವಾದಂಥ ಒಂದು ಟೇಸ್ಟು. ಬರೀ ಪೀಸ್ ಟೇಸ್ಟ್ ಮಾಡೋಣ ಹಾಗೆ. ಜ್ಯೂಸಿ ಗುರು, ಆ ಬೆಣ್ಣೆ, ಆ ಮಸಾಲ ಪ್ರತಿಯೊಂದು ತಿಂದಾಗ ಜೊತೆಗೆ ಆ ಸ್ಮೋಕಿ ಕಾರ್ನರ್ಸ್ ಸಿಗುತ್ತಲ್ಲ, ಒಂಥರ ಕ್ರಿಸ್ಪ್ನೆಸ್ ಕೊಡುತ್ತೆ. ಅದು ಒಂಥರ ಚೆನ್ನಾಗಿದೆ ಅಂತ ಹೇಳ್ತೀನಿ. ಜ್ಯೂಸಿ ಬಟ್ ಮಸ್ಟ್ ಆ್ಯಂಡ್ ಮಸ್ಟ್ ಹೈಲಿ ರೆಕಮೆಂಡ್ ಆಗಿರುವಂಥ ಒಂದು ಪ್ಲೇಸು. ಬನ್ನಿ, ಒಂದು ಹಾಫು ಇಬ್ಬರು ಮೂವರು ಅಂದರೆ ನೀವು ಹಾಫ್ ತೊಗೊಂಡ್ರೆ ಸಾಕು, ಆರಾಮಾಗಿ 2ರಿಂದ 3 ಪೀಸ್ ತಿನ್ಕೊಂಡು ಹೋಗ್ಬೋದು. ಒಂಥರ ಜ್ಯೂಸಿಯಾಗಿ ತಿನ್ನೋಕೆ ಒಂಥರ ಫ್ರೆಶ್ ಆಗಿ ಬೆಸ್ಟ್ ಆಗಿದೆ ಅಂತ ಹೇಳ್ತೀನಿ. ಇದನ್ನು ತೊಗೊಂಡು ಲೈಟಾಗಿ ಆ ಗ್ರೇವಿ ಹಾಕ್ಕೊಂಡು ಹೀಗೆ ತಗೊಂಡು, ಯಾವ ಗುರು ಇದು ತಗೊಂಡು ಬೆಸ್ಟ್. ಇಟ್ಸ್ ಟೈಮ್ ಟು ಹ್ಯಾವ್ ದ ಬಿರಿಯಾನಿ. ಈ ಬಿರಿಯಾನಿ ಅಂತೂ ಲಾಸ್ಟ್ ಒಂದು ವೀಡಿಯೋಲ್ಲೇ ತಿಂದಿದ್ದೀನಿ. ಒಂಥರ ಪ್ಲಾಸ್ಟಿಕ್ ರೈಸ್ ಇದ್ದಂಗೆ ಇರುತ್ತೆ ಇದಂತೂ. ಫ್ಲೇವರ್ ನನಗೆ ಲೈಟಾಗಿ ಪೀಸ್ ಅಂತೂ ಹೆವಿ ಬಲ್ಕ್ ಪೀಸೇ ಹಾಕ್ತಾರೆ ಗುರು ಇಲ್ಲಂತೂ. ಆ ಫುಲ್ ಆ್ಯಂಡ್ ಫುಲ್ ಆ ಕೇಸರ್ ಕಲರೆಲ್ಲ ಹಾಕ್ಬಿಡ್ತಾರೆ ಲಾಸ್ಟಲ್ಲಿ, ಆ ಕಲರ್ ರಿಶ್ ಆಗಿರುತ್ತೆ. ಲಿಟ್ರಲಿ ಒಂದು ಮುಘಲಾಯ್ ಸ್ಟೈಲ್ ಬಿರಿಯಾನಿ. ಆ ಮುಟ್ಟಬೇಕಾದ್ರೆ ರೈಸ್ ಒಂದು ಸಾಫ್ಟ್ನೆಸ್ ಫೀಲ್ ಆಗುತ್ತೆ. ಟೇಸ್ಟ್ ಮಾಡೋಣ. ಫ್ಲೇವರ್ ಇದೆ, ಆ ಫ್ಲೇವರ್ ತುಂಬಾ ಚೆನ್ನಾಗಿದೆ. ಚಿಕನ್ ತಿಂದಾಗ ಒಂದು ಬೇಸ್ ಫ್ಲೇವರ್ ಕೊಡುತ್ತೆ. ಆ ಮೀಟಿಶ್ ಫ್ಲೇವರ್ ಅಂತೂ ಲೈಟಾಗಿ ಎಷ್ಟಿರಬೇಕೋ ಅಷ್ಟಿದೆ. ರೈಸ್ ಗ್ರೈನ್ಸ್ ಒಂದು ಸಿಗಾಬಡೆ ಸಾಫ್ಟು, ತಿನ್ನಬೇಕಾದ್ರೆ ಒಂಥರ ತುಂಬಾ ಚೆನ್ನಾಗಿದೆ. ಆ ಫ್ಲೇವರ್ ಒಳಗೆ ತಿನ್ನೋಕೆ ಒಂಥರ ಮಜಾ ಇದೆ ಅಂತ ಹೇಳ್ತೀನಿ. ಮಟನ್ ಬಿರಿಯಾನಿ ಸಿಗಲುವಂತೆ, ಬಟ್ ಮಟನಲ್ಲಿ ಮಾಡಿದ್ರಂತೂ ಈ ಫ್ಲೇವರ್ ಬಿರಿಯಾನಿ ಅಲ್ಟಿಮೇಟ್ ಆಗಿರುತ್ತೆ. ಬಟ್ ನಮಗೆ ಈ ಥರ ರೈಸು ಅಡ್ಜಸ್ಟ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ, ಬಿಕಾಸ್ ಹೆವಿ ದಪ್ಪ ಇದೆ ಗುರು. ಕಚ್ಚಿ ನುಂಗ್ಬೇಕಾದ್ರೆ ಒಂಥರ ಪೇಯ್ನ್ ಫೀಲ್ ಆಗುತ್ತೆ ನಿಮಗೆ, ಎಷ್ಟು ದೊಡ್ಡ ರೈಸ್ ತಿಂತಾ ಇದೀವಿ ಅಂತ. ಬಟ್ ಫ್ಲೇವರಿಶ್ ಆಗಿ ಬಿರಿಯಾನಿ ತಿನ್ನೋಕೆ ಒಂಥರ ಮಜಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ನಿಯರ್ ಒಂದು ಪಾಯಿಂಟ್ ನೋಟಿಸ್ ಮಾಡಿದ್ದೇನೆಂದರೆ, ಬೆಳಗ್ಗೆ ಮಧ್ಯಾಹ್ನ ನೈಟು ನೀವು ಯಾವಾಗಾದರೂ ಬನ್ನಿ, ಈ ಸಂಜೆ ಊಟದ ಟೈಮ್ ಅಂತ ಬರುತ್ತಲ್ಲ, ಆ ಟೈಮಲ್ಲಿ ಹೋಟ್ಲು ಮುಂದೆ ಜನ ಸಿಕ್ಕಾಪಟ್ಟೆ ಕುತ್ಕೊಬಿಟ್ಟಿರ್ತಾರೆ. ಯಾಕಂದರೆ ಊಟಕ್ಕೆಲ್ಲ ಕಷ್ಟಪಡೋರಿಗೆ ಫ್ರೀ ಊಟನ ಸರ್ವ್ ಮಾಡ್ಕೊಂಡು ಬರ್ತಾರೆ. ಒಂಥರ ಬೆಸ್ಟ್ ಕಾನ್ಸೆಪ್ಟ್ ಅಂತ ಹೇಳ್ತೀನಿ. ಆ್ಯಂಡ್ ನನ್ನ ಪ್ರಕಾರ ಈ ಜಾಕ್ ಏನಕ್ಕೆ ಬರಬೇಕಂದ್ರೆ, ಬಟರ್ ಚಿಕನ್ಗೋಸ್ಕರ ಬನ್ನಿ, ತುಂಬಾ ಇಷ್ಟಪಡ್ತಾರೆ. ಬಿರಿಯಾನಿ ಟ್ರೈ ಮಾಡಿ, ಒಂಥರ ಬೆಸ್ಟ್ ಇದೆ. ಕಾಮನ್ ಆಗಿ ತಿಂದ್ಬಿಟ್ಟು ಇಲ್ಲೂ ಅದೇ ಥರ ಬೇಕಂದರೆ ದೇವ್ರನಿಗೆ ಡೆಲ್ಲಿ ಸೈಡ್ ಬರೋಕ್ಕೆ ಹೋಗ್ಬೇಡಿ. ಇವರ ಕಲ್ಚರ್, ಇವರ ಫುಡ್ಸ್ ಟ್ರೈ ಮಾಡಬೇಕು, ಒಂಥರ ಡಿಫ್ರೆಂಟ್ ಕ್ವಿಸಿನ್ ಟ್ರೈ ಮಾಡಬೇಕಂದ್ರೆ ಪಕ್ಕ ಬನ್ನಿ, ತುಂಬ ಇಷ್ಟಪಡ್ತೀರಾ. ಕ್ಲೀನಾಗಿ ನೀಟಾಗಿ ಸರ್ವ್ ಮಾಡ್ಕೊಂಡು ಹೋಗಿ ಬರ್ತಾರೆ. ಬಟ್ ಲೈಟ್ ಹೈಜಿನ್ ಕಡಿಮೆ ಅಂತ ಒಂದು ಫೀಲ್ ಇರುತ್ತೆ ನಿಮಗೆ. ಬಟ್ ಟೇಸ್ಟಾಗಿ ಸರ್ವ್ ಮಾಡ್ಕೊಂಡು ಹೋಗಿ ಬರ್ತಾರೆ. ಫುಡೀಸ್ ಇರ್ತಿರಲ್ಲ, ಸೊ ಅವ್ರಿಗೆ ಬರೋಕ್ಕೆ ಒಂದು ಹೇಳು ಮಾಡಿಸಿರುವಂಥ ಒಂದು ಸ್ಪಾಟು. ಬಟ್ ಹೆವಿ ಪೊಲ್ಯೂಟೆಡ್ ಜಾಗ ಗೈಸ್, ಸೌಂಡು, ಏರ್ ಪೊಲ್ಯೂಷನ್, ಒಂಥರ ಡಸ್ಟಿಯಾಗಿರುತ್ತೆ. ಬಟ್ ಈ ಜಾಗ ಬರೋದಂತೂ ಪಕ್ಕ ಟು ಪಕ್ಕ ವರ್ತಾಗಿರುತ್ತೆ ಅಂತ ಹೇಳ್ಬಿಡ್ತೀನಿ. ಈ ಸೆಕ್ಟರಲ್ಲಿ ಈ ಲೈನಲ್ಲಿ ಯಾವ್ಯಾವ ಜಾಗ ಬೆಸ್ಟ್ ಇದೆಯೋ ಅದು ಪ್ರತಿಯೊಂದು ನಾನು ನಿಮಗೆ ತೋರಿಸ್ತೀನಿ. ಯೂಟ್ಯೂಬಲ್ಲೂ ಫಾಲೋ ಮಾಡ್ಕೊಂಡು, ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಕೊಂಡು. ಇನ್ಸ್ಟಾಗ್ರಾಮಲ್ಲಿ ಇದಕ್ಕಿಂತ ಜಾಸ್ತಿ ಕಂಟೆಂಟ್ಸ್ ಬರುತ್ತೆ, ಬೆಸ್ಟ್ ಕಂಟೆಂಟ್ಸ್ ಬರುತ್ತೆ. ಯೂಟ್ಯೂಬಲ್ಲಿ ಸಾರ್ಟ್ ಔಟ್ ಮಾಡ್ಕೊಂಡು ಒಂದಷ್ಟು ಬೆಸ್ಟ್ ಕಂಟೆಂಟ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷ ಇದಕ್ಕಿಂತ ಬೆಸ್ಟ್ ಕಂಟೆಂಟ್ಸ್ ನಾನು ತೋರಿಸ್ತೀನಿ, ಅದು 100% ಅಂತಲೇ ಹೇಳ್ತೀನಿ. ಈ ಜಾಗ ಅಸ್ಲಾಂ ಚಿಕನ್, ಜಾಗದ ಅಡ್ರೆಸ್ಸು, ಪ್ರೈಸ್ ಡೀಟೇಲ್ಸು ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡಿ. ಚೆಕ್ಔಟ್ ಮಾಡಿ, ತುಂಬ ಇಷ್ಟಪಡ್ತೀರಾ. ಬಂದರೆ ಒಂದು ಈ ಜಾಗದಲ್ಲಿ ಟೇಸ್ಟ್ ಮಾಡಿದ್ರೆ ಹೇಗಿರುತ್ತೆ ಅಂತ ಕಮೆಂಟ್ ತಿಳಿಸಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಗೈಸ್. ನೋಡ್ತಾ ಇದ್ರೆ KFC ಇದು ಕನ್ನಡ ಫುಡ್ ಚಾನಲ್. ಟಾಡಾ, ಬಾಯ್.